ಹೌದು ಸರ್, ಖಂಡಿತವಾಗ್ಲೂ ಇವತ್ತು ಏನು ಲೋಕಾಯುಕ್ತರು ವಿಚಾರಣೆಗೆ ಹಾಜರಾಗೋಕ್ಕೆ ನನಗೆ ಒಂದು ನೋಟಿಸನ್ನು ಕೊಟ್ಟಿದ್ದರು. ಹಾಗಾಗಿ ನಾನು ಇವತ್ತು ಬೆಳಗ್ಗೆ ಹಾಜರಾಗಿದೆ. ಇವತ್ತು ಭೂಮಾಪನ ಇಲಾಖೆ ಅಧಿಕಾರಿಗಳನ್ನು ಮತ್ತು ಮೋಡ ಅಧಿಕಾರಿಗಳನ್ನು ಕಸ್ಟಡಿಯಿಂದ ಮೈಸೂರು ಲೋಕಾಯುಕ್ತ ಎಸ್ ಪಿ ಅವರು ನಾವೆಲ್ಲರೂ ಸ್ಥಳ ಜಾಗಕ್ಕೆ ಕರ್ಕೊಂಡೋಗಿ ಸ್ಥಳ ಮಾಜರ್ ಮಾಡಿಸಿದ್ದಾರೆ. ಅಲ್ಲಿ ಸ್ಥಳದಲ್ಲಿ ಒಂದು ಜಮೀನಿನ ಅಳತೆಯನ್ನು ಮಾಡಿಸಿ ಅದರಲ್ಲಿ ಏನು ನಿವೇಶನಗಳಿದೆಯಾ, ಏನೇನು ಅಲ್ಲಿ ಇದಿದೆ ಅಂತೇಳಿ ಎಲ್ಲ ಪರಿಶೀಲನೆ ಮಾಡಿದರೆ ಮಾಜರ್ ಮಾಡಿದ್ದಾರೆ. ಮಾಜರ್ ಮಾಡಿದಂಥ ಸಂದರ್ಭದಲ್ಲಿ ಏನು ಸಿದ್ದರಾಮಯ್ಯ ಪತ್ನಿ ಶ್ರೀಮತಿ ಪಾರ್ವತಿಯವರು ಖರೀದಿ ಮಾಡಿದ್ದಾರೆ 4 ಎಕರೆ ಅವರು ದಾನಪತ್ರದ ಮೂಲಕ ಇದು ಮಾಡಿದ್ದಾರೆ. ಸರ್ವೆ ನಂಬರ್ 464ರಿಂದ 3 ಎಕರೆ 16 ಗುಂಟೆ ಆ ಜಮೀನಿನಲ್ಲಿ ನಿವೇಶನ ರಚನೆ ಆಗಿರೋಂಥದ್ದು, ಚರಂಡಿ ರಚನೆ ಆಗಿರೋಂಥದ್ದು ಮತ್ತು ಉದ್ಯಾನವನ ರಚನೆ ಸ್ಪಷ್ಟವಾಗಿ ಅಲ್ಲಿ ಕುರುಗಳು ಕಂಡು ಬಂದಿದೆ. ಹೀಗಾಗಿ ಏನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸೇರಿದಂಥ ಆಸ್ತಿಯನ್ನು ಇವರು ಕೃಷಿ ಭೂಮಿ ಅಂತ ಏನು ಮಾಡ್ಕೊಂಡಿದ್ದಾರೆ ಅಂತೇಳಿ ನಮ್ಮ ಆರೋಪ ಇದೆ. ಅದಕ್ಕೆ ಪೂರಕವಾದಂಥ ಸಾಕ್ಷ್ಯಗಳು ಅಲ್ಲಿ ಮಾಜರ್ ಸಮಯದಲ್ಲಿ ಕಂಡು ಬಂದಿದೆ. ಈಗ ಇದಾದ ನಂತರ ಈಗ ಮೈಸೂರು ಲೋಕಾಯುಕ್ತ ಎಸ್ ಪಿ ಅವರು ತಹಸೀಲ್ದಾರ್ ಕಚೇರಿಗೆ ಹೋಗಿದ್ದಾರೆ. ಅಲ್ಲಿ ದಾಖಲೆ ಸಂಗ್ರಹ ಮಾಡುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಂಥ ಮಾಹಿತಿ ಬಂದಿದೆ. ಸ್ಕೆಚ್ ರೆಡಿ ಮಾಡುವಂಥ ಕೆಲಸವನ್ನು ಸಹ ಮಾಡಿದ್ರು. ಎಲ್ಲ ಸ್ಕೆಚ್ ಏನು ಸರ್ ಮಾಜರ್ ಮಾಡಿದ್ದಾರೆ ಅಷ್ಟೇ. ಮಾಜರ್ಲೆ ಅದು ಗಡಿನ ಗುರ್ತು ಮಾಡಿ ಆ ಗುರ್ತಿನ ವಿಡಿಯೋಗಳನ್ನ ಫೋಟೋಗಳನ್ನ ತಗೊಂಡಿದ್ದಾರೆ. ಮತ್ತು ವಿವರವಾದ ಒಂದು ಮಾಜರ್ ದಾಖಲೆಯನ್ನು ತಯಾರು ಮಾಡಿ ಅದಕ್ಕೆಲ್ಲ ಯಾರನ್ನು ಕೂಡ ಸಹಿಯನ್ನು ಪಡ್ಕೊಂಡಿದ್ದಾರೆ. ಅಲ್ಲ, ಆ ಭೂಮಿಯಲ್ಲಿ ಎಷ್ಟು ನಿವೇಶನ ರಚನೆ ಆಗಿದೆ, ಆ ಉದ್ಯಾನವನಕ್ಕೆ ಎಷ್ಟು ಜಮೀನನ್ನು ಮೀಸಲಾಗಿಡಲಾಗಿತ್ತು, ಮತ್ತು ರಸ್ತೆಗೆ ಎಷ್ಟು ಇದನ್ನು ಬಳಸ್ಕೊಳ್ಳಲಾಗಿದೆ, ಎಲ್ಲವಾದ ವಿವರವನ್ನು ಮಾಜರ್ಲಿ ನಮೂದು ಮಾಡಿರ್ತಾರೆ. ಸರ್, ಈಗ ಭೂಮಿಯನ್ನು ಗುರುತು ಮಾಡೋದು ಒಂದು ಕಡೆಗಾದರೆ ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿ ಒದಗಿಸೋದು ಮತ್ತೊಂದು ಚಾಲೆಂಜ್ ಇರ್ತಕ್ಕಂಥದ್ದು. ಆ ದಾಖಲೆಗೆ ಸಂಬಂಧಪಟ್ಟಂತೆ ಏನಾದರೂ ಅಲ್ಲಿ ಒಂದಷ್ಟು ಮಾತುಕತೆ ಏನಾದರೂ ಆಯ್ತಾ ಸರ್? ಸರ್, ಅಲ್ಲಿ ಕೆಲವು ಇದಕ್ಕೆ ಸಂಬಂಧಪಟ್ಟಾಗೆ ಭೂಮಾಪಕರಿಂದ ಮತ್ತು ಇದು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಒಂದು 3-4 ದಾಖಲೆಯನ್ನು ಪಡ್ಕೊಂಡಿದ್ದಾರೆ. ಅಲ್ಲಿ ಸ್ಥಳದಲ್ಲಿ ಇರ್ತಕ್ಕಂಥ ಏನು ನಿವೇಶನ ರಚನೆ ಆಗಿರೋ ಸಂಬಂಧಪಟ್ಟಾಗಿರ್ಬೋದು ಮತ್ತು ನಕ್ಷೆಗೆ ಸಂಬಂಧಪಟ್ಟಾಗಿರ್ಬೋದು, ಇದನ್ನೆಲ್ಲ ಅವ್ರು ಪಡ್ಕೊಂಡಿದ್ದಾರೆ. ಅದೇ ಮತ್ತೆ ಹೆಚ್ಚಿನ ದಾಖಲೆ ಸಂಗ್ರಹ ಮಾಡೋದಕ್ಕೋಸ್ಕರ ತಹಸೀಲ್ದಾರ್ ಕಚೇರಿಗೆ ಹೊರಟಿದ್ದಾರೆ. ಟೋಟಲಿ ತೃಪ್ತಿಕರ ಆಗಿತ್ತು ಇವತ್ತು ಸರ್. ನಾನು ಈಗಲೇ ತೃಪ್ತಿ ಸಿಗ್ತದೆ ನಾನು ಹೇಳೋಕ್ಕಾಗಲ್ಲ. ಇವತ್ತಿನ ಕಾರ್ಯಕ್ರಮ ತೃಪ್ತಿ ತಂದಿದೆ. ಯಾಕಂದರೆ ಎಲ್ಲ ರೀತಿಯ ಒಂದು ನಿಯಮ ಪ್ರಕಾರ ಮಾಜರ್ ಕ್ರಮವನ್ನು ಜರುಗಿಸಿದರು. ಸರ್, ಫಿಸಿಕಲಿ ಆ ಜಾಗ ಊರಾದವ್ರು ಬಳಸ್ಕೊಂಡಿದ್ರು ಅನ್ನೋ ಕಾರಣಕ್ಕೆ ಆಲ್ಟರ್ನೇಟ್ ಸೈಟ್ ಕೊಟ್ಟಿದ್ವಿ ಅಂತ ಇವ್ರ ಮನೆಯವ್ರ ವಾದ. ಸರ್, ಅದು ಮೂಲ ಮೈಸೂರು ನಗರಾಭಿವೃದ್ಧಿ ಪರಕ್ಕೆ ಸೇರಿದಂಥ ಆಸ್ತಿ. ಆ ಆಸ್ತಿನ ದೇವರಾಜ ಸೇರಿದೆ ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಆನಂತರ ಸಿದ್ದರಾಮಯ್ಯ ಬಾಂಬೆ ಮಲ್ಲಿಕಾರ್ಜುನ ಸ್ವಾಮಿ ಬರೆಸ್ಕೊಂಡಿದ್ದು, ಆನಂತರ ಶ್ರೀಮತಿ ಪಾರ್ವತಿ ಹೆಸರು ಬರೆಸ್ಕೊಂಡಿದ್ದು ಸ್ಪಷ್ಟವಾದ ದಾಖಲಾತಿಗಳು ನಮ್ಮ ಹತ್ರ ಇದೆ. ಹಾಗಾಗಿ ಇದು ಅವ್ರದ್ದು ಆಸ್ತಿ ಅಲ್ಲ, ಅದು ಮೂಡಾದ ಆಸ್ತಿಯನ್ನೇ ಸುಳ್ಳು ದಾಖಲೆ ಮೂಲಕ ತಮ್ಮ ಕುಟುಂಬದ ಆಸ್ತಿ ಅಂತೇಳಿ ಮತ್ತೆ ಮೂಡಾಗೆ ಕೊಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ಪರಿಹಾರ ಕೋರೋ ನಿಟ್ಟಿನಲ್ಲಿ ಇವರು ಕೋಟ್ಯಾಂತರ ಬೆಲೆ ಉಳ್ಳಂಥ ನಿವೇಶನ ಪಡೆದಿದ್ದಾರೆ. ಅಂದರೆ ಲೇಔಟ್ ಪ್ಲಾನಿಗೆ ಮ್ಯಾಚ್ ಆಗುತ್ತೆ ಸರ್ ಅದು? ಖಂಡಿತವಲ್ಲ ಸರ್. ಲೇಔಟ್ ಪ್ಲಾನ್ ಆಗಿರೋದು ಏನು ನಿವೇಶನ ರಚನೆ ಆಗಿದೆ ಅಂತ ಹೇಳಿದ್ವಿ, ಅದಕ್ಕೆ ಪೂರಕವಾದ ಎಲ್ಲ ಸಾಕ್ಷ್ಯಗಳು ಅಲ್ಲಿ ಕಂಡು ಬಂದಿದೆ. ಸರ್, ಮುಂದಿನ ಹಂತದಲ್ಲಿ ಈಗ ಜಮೀನು ವಿಚಾರ ಆಯಿತು, ಈಗ 14 ನಿವೇಶನಗಳ ವಿಚಾರ ಏನು ಕೊಟ್ಟಿರುವಂಥದ್ದು, ಅಲ್ಲೂ ಹೋಗಿ ಇದರ ಸರ್ವೆ ಕೆಲಸ ಮಾಡುವಂಥದ್ದು ಅಥವಾ ಏನಾದ್ರು ಆಗುತ್ತಾ ಅಂತ ಮಾಜರಾಗುತ್ತೆ? ಖಂಡಿತ ನಾಳಿದ್ದು ಅಲ್ಲಿ ಏನು 14 ನಿವೇಶನಗಳಿದೆ, ಸೊ ಅಲ್ಲಿ ಮಾಜರ್ ಮಾಡೋಣ ಅಂತೇಳಿ ಹೇಳಿದ್ದಾರೆ. ಯಾವುದಕ್ಕೂ ನಾಳೆ ಮಹಾಲಯ ಅಮಾವಾಸ್ಯೆ ಇರೋದ್ರಿಂದ ನಾಳೆ ಬೇಡ ಅಂಥೇಳಿ ನಾಳಿದ್ದು ಬುಧವಾರ ಬೆಳಗ್ಗೆ ಒಂದು ಕಾರ್ಯಕ್ರಮ ಇಟ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಗುರುವಾರ ಬೆಳಗ್ಗೆ ಯಾವುದಕ್ಕೂ ಫೋನ್ ಮಾಡ್ತೀನಿ ಅಂತ ಹೇಳಿದ್ರೆ, ಫೋನ್ ಮಾಡಿದ್ರೆ ಅವತ್ತೊಂದು ದಿವಸ ನಾನು ಬರ್ತೀನಿ ಅಂತೇಳಿ ಹೇಳಿದ್ದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹೌದು ಸರ್, ಖಂಡಿತವಾಗ್ಲೂ ಇವತ್ತು ಏನು ಲೋಕಾಯುಕ್ತರು ವಿಚಾರಣೆಗೆ ಹಾಜರಾಗೋಕ್ಕೆ ನನಗೆ ಒಂದು ನೋಟಿಸನ್ನು ಕೊಟ್ಟಿದ್ದರು. ಹಾಗಾಗಿ ನಾನು ಇವತ್ತು ಬೆಳಗ್ಗೆ ಹಾಜರಾಗಿದೆ. ಇವತ್ತು ಭೂಮಾಪನ ಇಲಾಖೆ ಅಧಿಕಾರಿಗಳನ್ನು ಮತ್ತು ಮೋಡ ಅಧಿಕಾರಿಗಳನ್ನು ಕಸ್ಟಡಿಯಿಂದ ಮೈಸೂರು ಲೋಕಾಯುಕ್ತ ಎಸ್ ಪಿ ಅವರು ನಾವೆಲ್ಲರೂ ಸ್ಥಳ ಜಾಗಕ್ಕೆ ಕರ್ಕೊಂಡೋಗಿ ಸ್ಥಳ ಮಾಜರ್ ಮಾಡಿಸಿದ್ದಾರೆ. ಅಲ್ಲಿ ಸ್ಥಳದಲ್ಲಿ ಒಂದು ಜಮೀನಿನ ಅಳತೆಯನ್ನು ಮಾಡಿಸಿ ಅದರಲ್ಲಿ ಏನು ನಿವೇಶನಗಳಿದೆಯಾ, ಏನೇನು ಅಲ್ಲಿ ಇದಿದೆ ಅಂತೇಳಿ ಎಲ್ಲ ಪರಿಶೀಲನೆ ಮಾಡಿದರೆ ಮಾಜರ್ ಮಾಡಿದ್ದಾರೆ. ಮಾಜರ್ ಮಾಡಿದಂಥ ಸಂದರ್ಭದಲ್ಲಿ ಏನು ಸಿದ್ದರಾಮಯ್ಯ ಪತ್ನಿ ಶ್ರೀಮತಿ ಪಾರ್ವತಿಯವರು ಖರೀದಿ ಮಾಡಿದ್ದಾರೆ 4 ಎಕರೆ ಅವರು ದಾನಪತ್ರದ ಮೂಲಕ ಇದು ಮಾಡಿದ್ದಾರೆ. ಸರ್ವೆ ನಂಬರ್ 464ರಿಂದ 3 ಎಕರೆ 16 ಗುಂಟೆ ಆ ಜಮೀನಿನಲ್ಲಿ ನಿವೇಶನ ರಚನೆ ಆಗಿರೋಂಥದ್ದು, ಚರಂಡಿ ರಚನೆ ಆಗಿರೋಂಥದ್ದು ಮತ್ತು ಉದ್ಯಾನವನ ರಚನೆ ಸ್ಪಷ್ಟವಾಗಿ ಅಲ್ಲಿ ಕುರುಗಳು ಕಂಡು ಬಂದಿದೆ. ಹೀಗಾಗಿ ಏನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸೇರಿದಂಥ ಆಸ್ತಿಯನ್ನು ಇವರು ಕೃಷಿ ಭೂಮಿ ಅಂತ ಏನು ಮಾಡ್ಕೊಂಡಿದ್ದಾರೆ ಅಂತೇಳಿ ನಮ್ಮ ಆರೋಪ ಇದೆ. ಅದಕ್ಕೆ ಪೂರಕವಾದಂಥ ಸಾಕ್ಷ್ಯಗಳು ಅಲ್ಲಿ ಮಾಜರ್ ಸಮಯದಲ್ಲಿ ಕಂಡು ಬಂದಿದೆ. ಈಗ ಇದಾದ ನಂತರ
ಈಗ ಮೈಸೂರು ಲೋಕಾಯುಕ್ತ ಇವರು ತಹಸೀಲ್ದಾರ್ ಕಚೇರಿಗೆ ಹೋಗಿದ್ದಾರೆ. ಅಲ್ಲಿ ದಾಖಲೆ ಸಂಗ್ರಹ ಮಾಡುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಂತ ಮಾಹಿತಿ ಬಂದಿದೆ. ಸ್ಕೆಚ್ ರೆಡಿ ಮಾಡುವಂಥ ಕೆಲಸವನ್ನು ಸಹ ಮಾಡಿದ್ರು. ಎಲ್ಲ ಸ್ಕೆಚ್ ಏನು ಮಾಡಿ ಸರ್ ಮಾಜರ್ ಮಾಡಿದ್ದಾರೆ ಅಷ್ಟೇ. ಮಾಜರ್ಲಿ ಅದು ಗಡಿನ ಗುರ್ತು ಮಾಡಿ ಆ ಗುರ್ತನ ಅದು ವಿಡಿಯೋಗಳನ್ನ ಫೋಟೋಗಳನ್ನ ತಗೊಂಡಿದ್ದಾರೆ. ಮತ್ತು ವಿವರವಾದ ಒಂದು ಮಾಜರ್ ದಾಖಲೆಯನ್ನು ತಯಾರು ಮಾಡಿ ಅದಕ್ಕೆಲ್ಲ ಇರೋದನ್ನು ಕೂಡ ಸಹಿಯನ್ನು ಪಡ್ಕೊಂಡಿದ್ದಾರೆ. ಅಲ್ಲ ಆ ಭೂಮಿಯಲ್ಲಿ ಎಷ್ಟು ನಿವೇಶನ ರಚನೆ ಆಗಿದೆ, ಆ ಉದ್ಯಾನವನಕ್ಕೆ ಎಷ್ಟು ಜಮೀನನ್ನು ಮೀಸಲಾಗಿಡಲಾಗಿತ್ತು, ಮತ್ತು ರಸ್ತೆಗೆ ಎಷ್ಟು ಇದನ್ನು ಬಳಸ್ಕೊಳ್ಳಲಾಗಿದೆ, ಸೊ ಎಲ್ಲವಾದ ವಿವರವನ್ನು ಮಾಜರ್ಲಿ ನಮೂದು ಮಾಡಿರ್ತಾರೆ. ಸರ್, ಈಗ ಭೂಮಿಯನ್ನು ಗುರುತು ಮಾಡೋದು ಒಂದು ಕಡೆಗಾದರೆ ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿ ಒದಗಿಸೋದು ಮತ್ತೊಂದು ಚಾಲೆಂಜ್ ಇರ್ತಕ್ಕಂಥದ್ದು. ಆ ದಾಖಲೆಗೆ ಸಂಬಂಧಪಟ್ಟಂತೆ ಏನಾದರೂ ಅಲ್ಲಿ ಒಂದಷ್ಟು ಮಾತುಕತೆ ಏನಾದರೂ ಆಯ್ತಾ ಸರ್? ಅದು ಸರ್, ಅಲ್ಲಿ ಕೆಲವು ಇದಕ್ಕೆ ಸಂಬಂಧಪಟ್ಟಾಗೆ ಭೂಮಾಪಕರಿಂದ ಮತ್ತು ಇದು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಒಂದು 3-4 ದಾಖಲೆಯನ್ನು ಪಡ್ಕೊಂಡಿದ್ದಾರೆ. ಅಲ್ಲಿ ಸ್ಥಳದಲ್ಲಿ ಇರ್ತಕ್ಕಂಥ ಏನು ನಿವೇಶನ ರಚನೆ ಆಗಿರೋ ಸಂಬಂಧಪಟ್ಟಾಗಿರ್ಬೋದು, ಮತ್ತು ನಕ್ಷೆಗೆ ಸಂಬಂಧಪಟ್ಟಾಗಿರ್ಬೋದು, ಸೊ ಇದನ್ನೆಲ್ಲ ಅವ್ರು ಪಡ್ಕೊಂಡಿದ್ದಾರೆ. ಅದೇ ಮತ್ತೆ ಹೆಚ್ಚಿನ ದಾಖಲೆ ಸಂಗ್ರಹ ಮಾಡೋದಕ್ಕೋಸ್ಕರ ತಹಸೀಲ್ದಾರ್ ಕಚೇರಿಗೆ ಹೊರಟಿದ್ದಾರೆ. ನಿಮಗೆ ಟೋಟಲಿ ತೃಪ್ತಿಕರ ಆಗಿತ್ತು ಇವತ್ತು ಸರ್? ನಾನು ಈಗಲೇ ತೃಪ್ತಿ ಸಿಗ್ತದೆ ನಾನು ಹೇಳೋಕ್ಕಾಗಲ್ಲ. ಇವತ್ತಿನ ಕಾರ್ಯಕ್ರಮ ತೃಪ್ತಿ ತಂದಿದೆ. ಯಾಕಂದರೆ ಎಲ್ಲ ರೀತಿಯ ಒಂದು ನಿಯಮ ಪ್ರಕಾರ ಮಾಜರ್ ಕ್ರಮವನ್ನು ಜರುಗಿಸಿದರು. ಸರ್, ಫಿಸಿಕಲಿ ಆ ಜಾಗ ಮೂಡಾದವ್ರು ಬಳಸ್ಕೊಂಡಿದ್ರು ಅನ್ನೋ ಕಾರಣಕ್ಕೆ ಆಲ್ಟರ್ನೇಟ್ ಸೈಟ್ ಕೊಟ್ಟಿವಿ ಅಂತ ಇವ್ರ ಮನೆಯವ್ರ ವಾದ. ಸರ್, ಅದು ಮೂಲ ಮೈಸೂರು ನಗರಾಭಿವೃದ್ಧಿ ಪರಕ್ಕೆ ಸೇರಿದಂಥ ಆಸ್ತಿ. ಆ ಆಸ್ತಿನ ದೇವರಾಜು ಸೇರಿದೆ ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಆನಂತರ ಸಿದ್ದರಾಮಯ್ಯ ಬಾಂಬೆ ಮಲ್ಲಿಕಾರ್ಜುನ ಸ್ವಾಮಿ ಬರೆಸ್ಕೊಂಡಿದ್ದು, ಆನಂತರ ಶ್ರೀಮತಿ ಪಾರ್ವತಿ ಹೆಸರು ಬರೆಸ್ಕೊಂಡಿದ್ದು ಸ್ಪಷ್ಟವಾದ ದಾಖಲಾತಿಗಳು ಸೊ ನಮ್ಮ ಹತ್ರ ಇದೆ. ಹಾಗಾಗಿ ಇದು ಅವ್ರದ್ದು ಆಸ್ತಿ ಅಲ್ಲ, ಅದು ಮೂಡಾದ ಆಸ್ತಿಯನ್ನೇ ಸುಳ್ಳು ದಾಖಲೆ ಮೂಲಕ ತಮ್ಮ ಕುಟುಂಬದ ಆಸ್ತಿ ಅಂತೇಳಿ ಮತ್ತೆ ಮೂಡಾಗೆ ಕೊಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ಪರಿಹಾರ ಕೋರೋ ನಿಟ್ಟಿನಲ್ಲಿ ಇವರು ಕೋಟ್ಯಾಂತರ ಬೆಲೆ ಉಳ್ಳಂಥ ನಿವೇಶನ ಪಡೆದಿದ್ದಾರೆ. ಅಂದರೆ ಲೇಔಟ್ ಪ್ಲಾನಿಗೆ ಮ್ಯಾಚ್ ಆಗುತ್ತೆ ಸರ್ ಅದು? ಖಂಡಿತವಲ್ಲ ಸರ್. ಲೇಔಟ್ ಪ್ಲಾನ್ ಆಗಿರೋದು ಏನು ನಿವೇಶನ ರಚನೆ ಆಗಿದೆ ಅಂತ ಹೇಳಿದ್ದೀವಿ, ಅದಕ್ಕೆ ಪೂರಕವಾದ ಎಲ್ಲ ಸಾಕ್ಷ್ಯಗಳು ಅಲ್ಲಿ ಕಂಡು ಬಂದಿದೆ. ಸರ್, ಮುಂದಿನ ಹಂತದಲ್ಲಿ ಈಗ ಜಮೀನು ವಿಚಾರ ಆಯಿತು. ಈಗ 14 ನಿವೇಶನಗಳ ವಿಚಾರ ಏನು ಕೊಟ್ಟಿರುವಂಥದ್ದು, ಅಲ್ಲೂ ಹೋಗಿ ಇದರ ಸರ್ವೆ ಕೆಲಸ ಮಾಡುವಂಥದ್ದು ಅಥವಾ ಏನಾದ್ರು ಆಗುತ್ತಾ ಅಂತ ಮಾಜರಾಗುತ್ತೆ? ಖಂಡಿತ ಸರ್. ನಾಳಿದ್ದು ಅಲ್ಲಿ ಏನು 14 ನಿವೇಶನಗಳಿದೆ, ಸೊ ಅಲ್ಲಿ ಮಾಜರ್ ಮಾಡೋಣ ಅಂತೇಳಿ ಹೇಳಿದ್ದಾರೆ. ಸೊ ಯಾವುದಕ್ಕೂ ನಾಳೆ ಮಹಾಲಯ ಅಮಾವಾಸ್ಯೆ ಇರೋದ್ರಿಂದ ಸೊ ನಾಳೆ ಬೇಡ ಅಂಥೇಳಿ ನಾಳಿದ್ದು ಬುಧವಾರ ಬೆಳಗ್ಗೆ ಒಂದು ಕಾರ್ಯಕ್ರಮ ಇಟ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಗುರುವಾರ ಬೆಳಗ್ಗೆ ಯಾವುದಕ್ಕೂ ಫೋನ್ ಮಾಡ್ತೀನಿ ಅಂತ ಹೇಳಿದ್ರೆ, ಫೋನ್ ಮಾಡಿದ್ರೆ ಅವತ್ತೊಂದು ದಿವಸ ನಾನು ಬರ್ತೀನಿ ಅಂತೇಳಿ ಹೇಳಿದ್ದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.